ಮಕ್ಕಳು ಕಲಿಕೆಯೊಂದಿಗೆ ವಿವಿಧ ಸ್ಪರ್ಧಾತ್ಮಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು. ಬಿಇಒ ಅಶೋಕ್ ಗೌಡ್ರು. ಮಕ್ಕಳು ಕಲಿಕೆಯೊಂದಿಗೆ ವಿವಿಧ ಸ್ಪರ್ಧಾತ್ಮಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಅವರಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಹೊರತರಲು ಸಹಕಾರಿಯಾಗಲಿದೆ ಎಂದು ಯಲಬುರ್ಗಾ ತಾಲೂಕು ಕ್ಷೇತ್ರದ ಶಿಕ್ಷಣಾಧಿಕಾರಿ ಅಶೋಕ್ ಗೌಡ್ರು ಹೇಳಿದ್ದಾರೆ. ಅವರು ತಾಲೂಕಿನ ಬಳಗೇರಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಾರದಂದು 2025-26ನೇ ಸಾಲಿನ ಯಡಿಯಾಪುರ ಕ್ಲಸ್ಟರ್ ಮಟ್ಟದ ಎಫ್ಎಲ್ಎನ್ ಕಲಿಕಾ ಹಬ್ಬ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಮಕ್ಕಳು ಕೇವಲ 4 ಗೋಡೆಯ ಮಧ್ಯೆ ಶಿಕ್ಷಣ ಪಡೆದರೆ ಯಾವುದೇ ಸೃಜನಾತ್ಮಕ ಶಕ್ತಿ ಹೊರತರಲು ಸಾಧ್ಯವಿಲ್ಲ. ಮಕ್ಕಳು ಸಮುದಾಯದ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಿಕೆ ಇದ್ದಾಗ ಮಾತ್ರ ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಲು ಸಾಧ್ಯ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅದರ ಜೊತೆಯಲ್ಲಿನೇ ಈ ಒಂದು ಎಫ್ಎಲ್ಎನ್ ಕಲಿಕಾ ಹಬ್ಬಗಳನ್ನು ಕೂಡ ಸರ್ಕಾರ ಇಲಾಖೆ ಅಧಿಕವಾಗಿ ಆಚರಣೆಗಳನ್ನು ಮಾಡ್ತಾ ಇದೆ. ಇದರ ಒಂದು ಸದುದ್ದೇಶ ಏನಪ್ಪಾ ಅಂದ್ರೆ, ಮಕ್ಕಳಲ್ಲಿ ಇರುವಂತಹ ಎಲ್ಲಾ ಚಟುವಟಿಕೆಗಳು ಎಲ್ಲವೂ ನಾವೀನ್ಯಪೂರ್ಣವಾಗಿ ಕಲಿಕೆಯೊಂದಿಗೆ ಬೆಸೆದುಕೊಂಡಿರುವಂತಹ ಚಟುವಟಿಕೆಗಳು. ಈ ನಮ್ಮ ಎಫ್ಎಲ್ಎನ್ ಚಟುವಟಿಕೆಯನ್ನು ನಾವು ನೋಡಿದಾಗ 11 ಚಟುವಟಿಕೆಗಳು ಇದರಲ್ಲಿ ಕಂಡು ಬರ್ತವೆ. 11 ಚಟುವಟಿಕೆಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದಾಗ 11 ಚಟುವಟಿಕೆಗಳಲ್ಲಿ 1 ರಿಂದ 4 ಚಟುವಟಿಕೆಗಳು ಕಡ್ಡಾಯವಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮಾಡುವಂತಹ ಚಟುವಟಿಕೆಗಳು. 5 ರಿಂದ 11ರವರೆಗೆ ಚಟುವಟಿಕೆಗಳಲ್ಲಿ 3 ಚಟುವಟಿಕೆಗಳನ್ನ ಪ್ರತಿ ಮಗು ಭಾಗವಹಿಸಬೇಕಂತೆ. ಅಂದ್ರೆ ಮಗುವಿನಲ್ಲಿ 1 ರಿಂದ 4 ಚಟುವಟಿಕೆಗಳನ್ನ ನಾವು ನೋಡಿದಾಗ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನ ಇಲ್ಲಿ ಅರ್ಥಗರ್ಭಿತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ 1ನೇ ಚಟುವಟಿಕೆಯನ್ನಾಗಿ ಮಾಡಲಾಗಿದೆ. ಯಾಕಪ್ಪ ಅಂದ್ರೆ ಸಮುದಾಯದ ಪಾಲ್ಗೊಳ್ಳುವಿಕೆ ಇದ್ದಾಗ ಮಾತ್ರ ನಮ್ಮ ಒಂದು ಶಾಲೆಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥದ್ದು. ಆ ಕಾರಣಕ್ಕಾಗಿ ಸಮುದಾಯದೊಂದಿಗೆ ಚಟುವಟಿಕೆಗಳ ಜೊತೆಯಲ್ಲಿನೇ ಅದರಲ್ಲಿ ನಾವು ಚಟುವಟಿಕೆಗಳನ್ನು ನೋಡಬಹುದು. ಕಥೆ ಹೇಳುವಂತ ಚಟುವಟಿಕೆ ಇದೆ, ಏಕಪಾತ್ರಾಭಿನಯದ ಚಟುವಟಿಕೆಗಳಿದಾವೆ, ಗಟ್ಟಿಯಾಗಿ ಓದುವಂತ ಚಟುವಟಿಕೆ. ಈ ಎಲ್ಲಾ ಚಟುವಟಿಕೆಗಳು ಮಗುವಿನ ಕಲಿಕೆಗೆ ಪೂರಕವಾದಂತಹ ಚಟುವಟಿಕೆಗಳು. ಅಂದ್ರೆ ಕಲಿಕೆಯೊಂದಿಗೆ ಈ ಚಟುವಟಿಕೆಗಳು ಭಾವನಾತ್ಮಕವಾಗಿ ಒಂದು ಶೈಕ್ಷಣಿಕಾತ್ಮಕವಾಗಿ ಬೆಸೆದುಕೊಂಡಿರುವಂತಹ ಚಟುವಟಿಕೆಗಳು. ಅಂತ ಚಟುವಟಿಕೆಗಳ ಮೂಲಕ ಮಗುವಿಗೆ ಒಂದು ತರಗತಿ ಕೋಣೆಯಲ್ಲಿ ಉತ್ತಮವಾದಂತಹ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಡ್ತಾರೆ. ಕೇವಲ 4 ಗೋಡೆಗಳ ಮಧ್ಯೆಯಲ್ಲಿ ನಾವು ಮಗುವಿಗೆ ಕಲಿಕೆಯನ್ನು ಒದಗಿಸಿಕೊಟ್ರೆ ಅದರಲ್ಲಿ ಮಗುವಿನಲ್ಲಿ ಇರುವಂತಹ ಯಾವುದೇ ಒಂದು ಸೂಕ್ತ ಶಕ್ತಿಗಳಂತ ನಾವೇನು ಕರಿತಾ ಇದ್ದೀವಿ, ಸೃಜನಾತ್ಮಕ ಚಟುವಟಿಕೆಗಳು ಅಥವಾ ಸೃಜನಾತ್ಮಕ ಶಕ್ತಿ ಅನ್ನೋಂಥದ್ದೇನಿದೆ ಅದನ್ನು ಹೊರಸೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕೇವಲ 4 ಗೋಡೆಗಳಲ್ಲಿ ಇರುವಂತಹ ಒಂದು ಚಟುವಟಿಕೆಗಳು ಈ ಒಂದು ಮಕ್ಕಳಿಗೆ ಸಮುದಾಯದೊಂದಿಗೆ ಹೊರಬಂದಾಗ ಮಾತ್ರ ಮಕ್ಕಳಿಗೆ ಆ ಚಟುವಟಿಕೆಗಳನ್ನ ಮಾಡಿಸೋದ್ರ ಮೂಲಕ ಸಮುದಾಯದಲ್ಲಿ ಅವರಿಗೆ ಪ್ರಾತಿನಿಧ್ಯವನ್ನ, ಬೆಂಬಲವನ್ನ, ಪ್ರೋತ್ಸಾಹವನ್ನ ಕೊಡಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಕಾರಣಕ್ಕಾಗಿ ಈ ಒಂದು ಎಫ್ಎಲ್ಎನ್ ಕಲಿಕಾ ಹಬ್ಬವನ್ನು 1 ರಿಂದ 5ನೇ ತರಗತಿ ಮತ್ತು 7ನೇ ತರಗತಿವರೆಗೂ ಈ ಒಂದು ಚಟುವಟಿಕೆಗಳನ್ನ ಈಗಾಗಲೇ ನಾವು ಆಯೋಜನೆ ಮಾಡ್ತಾ ಬರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಗಳು ಇಲ್ಲಿ ನಡೆಸಲಾಗ್ತದೆ ಅಂತಕ್ಕಂಥದ್ದು. ಹೀಗಾಗಿ ಮಕ್ಕಳು ಕೇವಲ ಇವತ್ತು ಒಂದೇ ದಿನ ಅಲ್ಲ ಈ ಒಂದು ಕಲಿಕಾ ಹಬ್ಬ ಅಂತಕ್ಕಂಥದ್ದು ದಿನಂಪ್ರತಿಯಾಗಿ ನಿಮ್ಮ ಅಕಾಡೆಮಿಕ್ ಶೈಕ್ಷಣಿಕ ವರ್ಷ ಮುಗಿಯುವವರೆಗೆ ಈ ಒಂದು ಕಲಿಕಾ ಹಬ್ಬ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ವೇದಿಕೆಯ ಮೇಲೆ ಪ್ರತಿ ವರ್ಷ ನಿರಂತರವಾಗಿ ಮಕ್ಕಳ ಒಂದು ಪ್ರತಿಭೆಯನ್ನು ನಾವು ನೋಡಬಹುದು ಪ್ರೋತ್ಸಾಹಿಸುವ ಉದ್ದೇಶಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ. ಮಕ್ಕಳೇ ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು. ಇದು ತಮಗೆ 1ನೇ ಕ್ಲಾಸಿಂದ ಹಿಡಿದು 4ನೇ ಕ್ಲಾಸ್ವರೆಗೂ ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಕೌಶಲ್ಯವನ್ನು ಅಭಿವೃದ್ಧಿಪಡಿಸೋದಾಗುತ್ತೆ. ಉದಾಹರಣೆಗೆ ಈಗ ಎಫ್ಎಲ್ಎನ್ ತಮಗೆಲ್ಲ ಗೊತ್ತೈತೆ. ಎಫ್ಎಲ್ಎನ್ ಅಂದ್ರೆ ಅಂತ ಮೂಲಭೂತ ಲರ್ನಿಂಗ್, ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್. ಇವೆರಡೂ ಅಂದ್ರೆ ಗಟ್ಟಿಯಾಗಿ ಓದು ಇರ್ಬೋದು, ಕತೆ ಹೇಳುವುದು ಆಗ್ಬೋದು, ಅಥವಾ ಸಂಖ್ಯಾಶಾಸ್ತ್ರ, ಗಣಿತ ಲೆಕ್ಕಗಳನ್ನು ಬಿಡಿಸುವುದು. ಇವನ್ನು ನೀವು ಆಕ್ಟಿವಿಟೀಸ್ ಮುಖಾಂತರ ಮಾಡುವುದು ತಮ್ಮಲ್ಲಿ ಸೃಜನಾತ್ಮಕತೆಯನ್ನು ಬೆಳೆಸುವುದರ ಒಂದು ಮಹತ್ವದ ಉದ್ದೇಶವಾಗಿದೆ. ಇದನ್ನೆಲ್ಲ ತಾವು ಸದುಪಯೋಗಪಡಿಸಬೇಕು. ಜೊತೆಗೆ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೇನೆ. ಮನುಷ್ಯರ ಜೀವನದಲ್ಲಿ ಮಕ್ಕಳ ಬಾಲ್ಯವು ಅತ್ಯಂತ ಮಹತ್ವವಾದ್ದು. ಈ ಒಂದು ವಯಸ್ಸಿನಲ್ಲಿ ತಾವು ಶಿಸ್ತು, ಸತತ ಪರಿಶ್ರಮ, ಸಂಯಮ, ತಾಳ್ಮೆ ಇವೆಲ್ಲವನ್ನು ಮೈಗೂಡಿಸಬೇಕು. ಅಂದಾಗ ಮಾತ್ರ ತಾವು ಒಂದು ಉನ್ನತವಾದ ಸಾಧನೆ ಮಾಡಲು ಅವಕಾಶ ಇರ್ತದೆ. ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ತಮಗೆ ಬಹುಶಃ ಹೋಲಿಕೆ ಮಾಡಬಹುದು. ಈಗ ಪ್ರತಿಷ್ಠಿತ ಶಾಲೆಗಳು ಇದೆ, ತಮಗೆಲ್ಲ ಗೊತ್ತಿದೆ. ಪ್ರತಿಷ್ಠಿತ ಶಾಲೆಗಳಲ್ಲಿ ಇಂಥ ಯಾವುದೇ ಅವಕಾಶ ಇಲ್ಲ. ಅವ್ರೇನೈತಿ ಶಾಲೆಯಲ್ಲಿ ಏನ್ ಪಾಠ ಹೇಳ್ತಾರ ಅದನ್ನೇ ಪಾಲಕರು ಮನೆಯಲ್ಲಿ ಹೋಮ್ವರ್ಕ್ ಅಷ್ಟೇ. ಇಂಥ ಆಕ್ಟಿವಿಟೀಸ್ ಯಾವುದೂ ಮಾಡ್ತಾ ಇಲ್ಲ. ಅದಕ್ಕೆ ಮಾನ್ಯ ಜನ ಸರ್ಕಾರ ಏನ್ ಮಾಡ್ತಿದೆ, ತಮ್ಮ ಸರ್ವತೋಮುಖ ಅಭಿವೃದ್ಧಿಗಾಗಿ ಮಕ್ಕಳ ಓದು ಒಂದೇ ಮುಖ್ಯ ಅಲ್ಲ, ನೀವು ಪಾಠ ಓದೋದು ಮುಖ್ಯ ಅಲ್ಲ,
ಈ ಒಂದು ಆಕ್ಟಿವಿಟೀಸ್ ಏನಿದೆ ಅಲ್ಲ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ತಾವು ಸರ್ವತೋಮುಖವಾಗಿ ಅಭಿವೃದ್ಧಿ ಹೊಂದಬೇಕು. ಸರ್ವತೋಮುಖವಾಗಿ ಅಭಿವೃದ್ಧಿ ಹೊಂದಾಗ ಮಾತ್ರ ತಾವು ಉನ್ನತವಾದ ಸಾಧನೆ ಮಾಡಲು ಅವಕಾಶ ಸಿಗುತ್ತದೆ. ಆದ್ದರಿಂದ ಇಂಥ ಒಂದು ಹೆಚ್ಚೆಚ್ಚು ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಭಾಗವಹಿಸಿ ಕಲಿಕೆಗೆ ಪೂರಕವಾದ ಸೃಜನಾತ್ಮಕತೆಯನ್ನು ಬೆಳೆಸಿಕೊಂಡು ಉನ್ನತ ಒಂದು ಸಾಧನೆ ಮಾಡಿ ಅಂತೇಳಿ ತಮ್ಮೆಲ್ಲ ಆಶಿಸಿದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಹ್ವಾನಿಸಿ ಮಾತಾಡುವ ಅವಕಾಶ ಮಾಡಿಕೊಟ್ಟ ನಂತರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಗೌಡ್ರು ಮಾತನಾಡಿ, ಮಕ್ಕಳು ಬಾಲ್ಯ ವ್ಯವಸ್ಥೆ ಮಹತ್ವಪೂರ್ಣವಾದ ಘಟ್ಟವಾಗಿದ್ದು, ಈ ಒಂದು ಹಂತದಲ್ಲಿ ಮಕ್ಕಳು ಸತತ ಪರಿಶ್ರಮ, ಸಮನ್ವಯ, ತಾಳ್ಮೆ ಮೈಗೂಡಿಸಿಕೊಂಡಾಗ ಮಾತ್ರ ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯವಾಗುತ್ತೆ ಅಂತ ಮಕ್ಕಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. 1 ರಿಂದ 5 ತನಕ ಮಕ್ಕಳ ಕೌಶಲ್ಯಾಭಿವೃದ್ಧಿಗೆ ಹಾಗೂ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದು, ಅದರಲ್ಲಿ FLN ಕಾರ್ಯಕ್ರಮದ ಮೂಲಕ ವಿವಿಧ ಸ್ಪರ್ಧಾತ್ಮಕ ಚಟುವಟಿಕೆಯಲ್ಲಿ ಮಕ್ಕಳು ಪಾಲ್ಗೊಳ್ಳಬೇಕು ಎಂದಿದ್ದಾರೆ. ಖಾಸಗಿ ಪ್ರತಿಷ್ಠಿತ ಶಾಲೆಗಳಿಗೆ ಇಂತಹ ಯಾವುದೇ ಅವಕಾಶವಿಲ್ಲ. ಸರ್ಕಾರ ಬಡ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಕೇವಲ ಓದುವುದು ಅಷ್ಟೇ ಅಲ್ಲದೆ ವಿವಿಧ ಚಟುವಟಿಕೆ ಮೂಲಕ ಅಭಿವೃದ್ಧಿ ಹೊಂದಿ ಕಲಿಕೆಗೆ ಪೂರಕವಾದ ಸೃಜನಾತ್ಮಕತೆ ಬೆಳೆಸಿಕೊಂಡು ಉನ್ನತ ಸಾಧನೆ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ನಂತರ ಗ್ರಾಮದ ಪ್ರಮುಖರು ಆದ ಗುದ್ನೇಶ್ ಹುಂಡಿ ಮಾತನಾಡಿ, ಮಕ್ಕಳಲ್ಲಿ ಇರುವ ಪ್ರತಿಭೆಯನ್ನ ಹುಡುಕಿ ಪ್ರತಿಭೆ ಪ್ರೋತ್ಸಾಹಿಸುವ ಉದ್ದೇಶ ಶಿಕ್ಷಕರು ಹಾಗೂ ಪಾಲಕರ ಜವಾಬ್ದಾರಿಯಾಗಿದ್ದು, ಮಕ್ಕಳನ್ನ ಇಂತಹ ಕಲಿಕಾ ಹಬ್ಬದಂತಹ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹಿಸಿ ಅವರಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆ ಹೊರತರಬೇಕು ಅಂತ ಹೇಳಿದರು. ಈ ವೇಳೆ CRP ಮಂಜುನಾಥ್ ಮಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಕ್ಷಕ ಮಾರುತಿ ತಳ್ವಾರ್ ಸಮಾರೋಪ ನುಡಿ ಪ್ರಸ್ತುತಪಡಿಸಿದರು. ನಂತರ ಮಕ್ಕಳಿಗೆ ನೃತ್ಯ, ಗಟ್ಟಿ ಓದುವುದು, ಪರೀಕ್ಷೆ, ವಿವಿಧ ಸ್ಪರ್ಧೆಗಳನ್ನು ಯಡಿಯೂರಿನಲ್ಲಿ ವಿವಿಧ ಶಾಲೆಯಿಂದ ಈಗ ಈ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದಾರೆ ಅಂತಕ್ಕಂಥದ್ದು. ಭಾಗವಹಿಸಿಕ ಬಂದಿರತಕ್ಕಂಥ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಜ್ಞಾನದ ಕಲಿಕೆಗಳು ಇವತ್ತು ಆ ಮಗುವಿನಲ್ಲಿ ಹೊಂದಿರುತ್ತದೆ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಒಟ್ಟಾರೆಯಾಗಿ ಒಂದು ಓದ್ತಕ್ಕಂಥ ಗಟ್ಟಿಯಾಗಿ ಓದ್ತಕ್ಕಂತಹ ಮತ್ತು ಮೂಲ ಕ್ರಿಯೆಗಳ ಒಂದು ಗಣಿತ ಅಂತಕ್ಕಂಥದ್ದು, ಹೀಗೆ ಬೇರೆ ಬೇರೆ ಒಂದು ಚಟುವಟಿಕೆಗಳಲ್ಲಿ ಆ ಮಗು ಇಲ್ಲಿ ಪಾಲ್ಗೊಳ್ಳಿಲ್ಲ ಅಂತಕ್ಕಂಥದ್ದು. ಕೇವಲ 4 ವರ್ಗದ ಕೋಣೆಯ 4 ಗೋಡೆಗಳ ಮಧ್ಯದಲ್ಲಿ ಬೇರೆ. ಈ ಸಂದರ್ಭದಲ್ಲಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ TJ ದಾಣಿ, ಸರ್ಕಾರಿ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಮಹೇಶ್ ಸಬರದ, ಶಿಕ್ಷಕರು ಆದ ಗೂಡು ಶಾ ಮಕಾಂದರ್, ಮಹಾವೀರ ಕಲ್ವಾನಿ, ಉಮೇಶ್ ಕಂಬಳಿ, ಲಿಂಗರೆಡ್ಡಪ್ಪ ಕರಮುಡಿ, ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಫಕೀರರೆಡ್ಡಿ ಭಾವಿಕಟ್ಟಿ ಹಾಗೂ STMC ಅಧ್ಯಕ್ಷರು ಆದ ರಾಜಶೇಖರ್ ಹೂಗಾರ್, ಶರಣಪ್ಪ ಬೋದಗುಂಪಿ, ಮುಖಂಡರು ಆದ ವಿರೂಪಾಕ್ಷಯ್ಯ ಕುರ್ತಕೋಟಿ, ಕಳಕರೆಡ್ಡಿ ರೆಡ್ಡೇರ್, ನಿಂಗಪ್ಪ ಮಾಳಿಕೊಪ್ಪ, ಬಸಪ್ಪ ತಳ್ವಾರ್, ಸಕ್ರಪ್ಪ ಕೋಮಾರ, ಬಸಪ್ಪ ಟೆಂಗುಂಟಿ, ಈರಪ್ಪ ಹಿರೇಮನಿ, ಶಿವಕುಮಾರ್ ತೋಟದ, ಸುರೇಶ್ ಗೋಧಿ, ಶರಣಪ್ಪ ಚಾಕ್ರೆ, ಮಹದೇವಪ್ಪ ಶಿವು, ಮಲ್ಲಪ್ಪ ಪಟ್ಟೇದ್ ಸೇರಿ ಶಿಕ್ಷಕಿಯರು, ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು ಉಪಸ್ಥಿತರಿದ್ದರು. ಪಂಚಯ್ಯ ಹಿರೇಮಠ ಕೊಪ್ಪಳ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಪ್ರವಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿ
ಹಮ್ಮಿಕೊಂಡಿದ್ದೇವೆ.